ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂಗೆ ಗೊತ್ತು ತುಂಬ 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 ಡಿಲೇ ಆಯಿತು ವಿಡಿಯೋ ಬರಲಿಕ್ಕೆ ಯೂಟ್ಯೂಬಲ್ಲಿ, ಮೇಜರ್ಲಿ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಲೈಕ್ ಎವ್ರಿ ಡೇ ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದೀನಿ, ಬಟ್ ಯೂಟ್ಯೂಬಲ್ಲಿ ಆ್ಯಸ್ ಇಟ್ ಈಸ್ ಎ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂತು. ಆ್ಯಂಡ್ ಆಲ್ಸೋ ನನಗೆ ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಮೇಕಪ್ ವಿಡಿಯೋ ಮಾಡಬೇಕಿತ್ತು, ಮಾಡಿದ್ದೆ ಕೂಡ 2 ಟೈಮ್ಸ್ ಮಾಡಿದೆ. ಫಸ್ಟ್ ಟೈಮು ಯೂಟ್ಯೂಬ್ ಫಾರ್ಮ್ಯಾಟಲ್ಲಿ ಇರಲಿಲ್ಲ ಅಂತ ಡಿಲೀಟ್ ಮಾಡಿದೆ, ಇನ್ನೊಂದ್ಸಲಿ ಮಾಡೋಣ ಅಂತ. ಸೊ ಸೆಕೆಂಡ್ ಟೈಮ್ ಶೂಟ್ ಮಾಡಿದೆ. ಮೇಜರ್ ಪ್ರಾಬ್ಲಮ್ ಏನಾಯಿತು ಗೊತ್ತಿಲ್ಲ ಅದು ಏನಾಯಿತು ಅಂತ. ವೀಡಿಯೋ ಗ್ಲಿಚ್ ಆಯಿತು. ಸೊ ಅದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಎಡಿಟ್ ಮಾಡೋಕ್ಕೂ ಆಗಲಿಲ್ಲ. ಸೊ ಅದನ್ನು ಕೂಡ ಡಿಲೀಟ್ ಮಾಡಬೇಕಾಯಿತು. ಮತ್ತು ಇನ್ನೊಂದ್ಸಲಿ ಶೂಟ್ ಮಾಡಿ ಹಾಕೋಣ ಅಂತ. ಅಷ್ಟರಲ್ಲೇ ಇದೊಂದು ಪ್ಲ್ಯಾನ್ ಬಂತು. ಅಂದರೆ ಆ್ಯಕ್ಚುಲಿ ನಾನು ರೆಡಿ ಆಗಿದ್ದೀನಿ, ಎಲ್ಲಿಗೋ ಹೋಗ್ತಾಯಿದ್ದೀನಿ. ಹೇಳಿಬಿಡ್ಲ, ಅಲ್ಲೋಗಿ ತೋರಿಸ್ಲಾ? ಹೇಳಿಬಿಡೋಣ ಅನಿಸುತ್ತೆ. ಸೊ ಬೇಸಿಕಲಿ ನಾನು 2 ಮಂತ್ಸ್ ಮೇಲಾಗಿತ್ತು ನನ್ನ ತವ್ರ ಮನೆಗೆ ಹೋಗಿ. ಸೊ ನಮ್ಮಪ್ಪ ಯಾವಾಗ ಬರ್ತೀಯ ಬಾ 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 ಅಂತ ಕರೀತಿದ್ರು. ಅದರಿಂದ ಹೆಂಗೋ ಇವತ್ತು ಹೇಳಬೇಕು ಅಂದರೆ ಫಂಕ್ಷನ್ಸ್ ಕೂಡ ತುಂಬ ಹಾಗೇ ಇತ್ತು. ಪ್ರತಿ ವೀಕಲ್ಲೂ ಏನಾದರೂ ಒಂದು ಇವೆಂಟ್ಸ್ ಇರ್ತಿತ್ತು, ಫಂಕ್ಷನ್ ಇರ್ತಿತ್ತು, ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೆಂಗೋ ಈ ಸ್ಯಾಟರ್ಡೇ ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆ್ಯಕ್ಚುಲಿ ನಾನು ಶೂಟ್ ಮಾಡ್ತಿರೋದು. ಇವತ್ತು ನಾಳೆ ಹೆಂಗೋ ರಜಾ ಇತ್ತು ಅಂತ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗೋಣ ನಡಿ, ತುಂಬ ದಿನ ಆಯ್ತಲ್ವ, ಹೋಗಿ ಬರೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಅದಕ್ಕೆ ಆಲ್ರೆಡಿ ರೆಡಿ ಆಗಿದ್ದೀನಿ. ಇನ್ನೇನು ಆಲ್ಮೋಸ್ಟ್ ಲೈಕ್ 3:30 ಆಗಿದೆ. ನೀನು 4ಗೆಲ್ಲ ಬಿಟ್ಟು ಹೋಗಿ ನಾಳೆನೇ ವಾಪಸ್ ಬರ್ತಾಯಿದ್ದೀವಿ. ಬಿಕಾಸ್ ಮಂಡೇ ಕೆಲಸ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ನಾಳೆ ಸಂಜೆನೇ ಬಂದುಬಿಡ್ತೀವಿ. ಸೊ ಈ ವಿಡಿಯೋ ತವ್ರ ಮನೆಗೆ ಹೋಗುವಂಥ ವಿಡಿಯೋ ಆಗಿರುತ್ತೆ. ಆಲ್ಸೋ ನನ್ನ ಜೊತೆ ನನ್ನ ಅಜ್ಜಿನೂ ಕೂಡ ಬರ್ತಿದ್ದಾರೆ, ನಮ್ಮ ಅಮ್ಮನ ಅಮ್ಮ, ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾರ್ಯಾರು ನಾನು ಇಂಟ್ರೊಡಕ್ಷನ್ ವಿಡಿಯೋ ನೋಡಿಲ್ಲ ಅಂತಂದರೆ ಇದು ಗೊತ್ತಿರಲ್ಲ. ಸೊ ಬೇಸಿಕಲಿ ನನ್ನ ತವ್ರ ಮನೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಇರೋದು ಬ್ಯಾಂಗ್ಳೂರಲ್ಲಿ, ನಿಯರ್ ಟು ಕೆಂಗೇರಿ. ಐ ಡೋಂಟ್ ವಾಂಟ್ ಟು ರಿವೀಲ್ ಎಕ್ಸಾಕ್ಟ್ ಪ್ಲೇಸ್ ಏರಿಯಾ, ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ಈಗ ಸದ್ಯಕ್ಕೆ ಟ್ರಾಫಿಕ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾಯಿದೆ. ಪ್ರಾಬಬ್ಲಿ ಇರ್ಬೋದು ಜಾಸ್ತಿ ಟ್ರಾಫಿಕ್ಕು, ಅದು ಬೇರೆ ವೀಕೆಂಡ್ ಆಗಿರೋದ್ರಿಂದ. ಸೊ ವಿ ಡೋಂಟ್ ನೋ, ಬಟ್ ಲೆಟ್ ಸಿ. ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕು. ಇನ್ನೇನು ಅಷ್ಟೇ, ಅಲ್ಲಿಗೋದ್ಮೇಲೆ ತೋರಿಸ್ತೀನಿ. ಆನ್ ದ ವೇ ಕೂಡ ಶೂಟ್ ಮಾಡ್ತೀನಿ ನೋಡಿ. ಐ ಫರ್ಗಾಟ್ ಟು ಟೆಲ್ ಯು, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಆನ್ ದ ವೇ ಹಾಗೆ ಹೋಗ್ತಾ ನಮ್ಮ ಅಜ್ಜನ ಪಿಕ್ ಮಾಡ್ಕೊಳ್ಳೋಣ ಅಂತ ನನ್ನ ಚಿಕ್ಕಮ್ಮ ಊರಿಗೆ ಹೋಗ್ತಿದ್ವಿ. ಆ್ಯಂಡ್ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿತ್ತು, ಬಟ್ ವೆದರ್ ಅಂತೂ ಸಖತ್ತಾಗಿತ್ತು. ನೋಡಿ ನಂದಿ ಹಿಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ನನ್ನ ತಂಗಿ ನೋಡಿ ಮುಖ ಮುಚ್ಕೊತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಹಾಗೆ ಹೋಗ್ಬೇಕಾದ್ರೆ ತಾರ್ ನೋಡಿದ್ವಿ ಆನ್ ದ ವೇ. ಲೈಕ್ ದ್ಯಾಟ್ಸ್ ಆರ್ ಡ್ರೀಮ್ ಕಾರ್, ಆದಷ್ಟು ಬೇಗ ತೊಗೋಬೇಕು ಅದನ್ನು. ಆ್ಯಂಡ್ ಯಾರಿಗೆಲ್ಲ ಕ್ರೇಜ್ ಇದೆ ತಾರ್ ಅಂತ ಹೇಳಿ ನನಗೆ. ಆ್ಯಂಡ್ ಎಂಪೈರ್ ಅದನ್ನು ಸ್ಟಾಪ್ ಹಾಕ್ಕೊಂಡ್ವಿ. ಎಂತ ನನ್ನ ಗಂಡ ನೋಡಿ ತಗೋಬಾ ಅಂತ ಕಳ್ಸಿದೆ, ಅಲ್ಲೇ ಅದನ್ನ ಮಿಕ್ಕಾಗ್ತಾ ಇದ್ದಾನೆ. ತಿನ್ನು ಪಾಪ ಕಾರ್ ವಾಶ್ ಮಾಡ್ಕೊಂಡ್ ಬಂದಿದ್ದ, ಈ ಮಳೆನಲ್ಲಿ ಎಲ್ಲ ಫುಲ್ ಹಾಳಾಗೋಯ್ತು. ಮುಂದ್ಗಡೆ ಎಲ್ಲ ಎಗರಿರ್ಬೇಕು. ಸೂಪ್ ಐತೆ ಲುಚ್ಮು, ಲುಚ್ಮು ಎಲ್ಲೋಡು ಲುಚ್ಮು. ನಮ್ಮ ಅಜ್ಜಿ ಹಂಗಂಗೆ ಬಟ್ಟೆ ತಗೊಳಕ್ಕೆ ಕಾಸು ಕೊಡ್ತಾಳಂತೆ. ಎಷ್ಟು ರೂಪಾಯಿ ಐತಮ್ಮ? ಎಷ್ಟೈತೆ? 1000 ರೂಪಾಯಿ. 1000 ರೂಪಾಯಿ. 1000 ರೂಪಾಯಿ ಬಟ್ಟೆ ಬರ್ತದ ಇವಾಗ ನಂಗೆ? 1000 ರೂಪಾಯಿ ಬಟ್ಟೆ ಬರ್ತದ? ಹೌದಮ್ಮ. ಥ್ಯಾಂಕ್ ಯು. ಅರ್ಧ ಖಾಲಿ ಮಾಡಿ. ಆ್ಯಕ್ಚುಲಿ ಇದೇನು ಗೊತ್ತಾ, ಎಂಪೈರ್ ಹೋಟೆಲ್ದು ಚೀಸಿ ಫ್ರೆಂಚ್ ಫ್ರೈಸ್ ಅಂತ. ನಂಗೂ ಫೇವ್ರೇಟ್ ಇದು. ಈ ಕಡೆ ಬಂದಾಗಲೆಲ್ಲ ಇದನ್ನ ಕಂಪಲ್ಸರಿ ತಿಂತೀವಿ. ಸೌ ಡೆಲಿಷಿಯಸ್. ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ. ಎಂಪೈರ್ ಹೋಟೆಲು ಅಂದ್ರೆ ಇಲ್ಲಿ ದೇವನಹಳ್ಳಿ ಹತ್ರ ಇರೋ ಹತ್ರ ಟ್ರೈ ಮಾಡೋದು. ಚೀಸಿ ಫ್ರೆಂಚ್ ಫ್ರೈಸ್ ಬರಾಗಿರುತ್ತೆ. ಹಲೋ, ಅದ್ ನಂದಲ್ವಾ? ನೀನ್ ಹೇಗೆ ಇಟ್ಕೊಂಡಿದ್ಯಾ? ಓ ಮೈ ಗಾಡ್ ಬೇಬಿ, ಯು ಆಲ್ಸೋ ಗಾಟ್ ಶವರ್ಮಾ.
ಜಂಬೋ ತಂದ್ಬಿಡಿದ್ಯಲ್ಲೋ. ಹಾಗೆ ತಿನ್ಕೊಂಡು ಹೊರಟ್ವಿ. ವೆದರ್ ಅಂತೂ ಸೂಪರ್ ಕೂಲ್ ಆಗಿತ್ತು, ಆದರೆ ಟ್ರಾಫಿಕ್ ಸೂಪರ್ ಹಾಟ್ ಆಗಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಬೆಂಗಳೂರಲ್ಲಿ ಸಖತ್ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ಮೆಜಾರಿಟಿ ಕಡೆ. ಅದರಲ್ಲೂ ಈ ರೋಡ್ ಇದೆಯಲ್ಲ ಸೂಪರ್ ಆಗಿದೆ. ಈ ವೆದರಲ್ಲಂತೂ ನೋಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಹಾಗೆ ನೋಡ್ಕೊತ ಹೋಗ್ಬೇಕಾದ್ರೆ ನನ್ನ ಗಂಡ ನೋಡಿ ಎಂಥ ಸಾಂಗ್ ಹಾಕಿದ್ದಾರೆ ಅಂದರೆ, ಈ ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿ ಸಿಕ್ಕಾಕೊಂಡ್ರೆ ಅಂತೂ ಮುಗೀತು ಅಂದ್ಕೊಂಬಿಡ್ಬೇಕತ್ತೆ ನಿಜವಾಗ್ಲೂ. ಏನಿಲ್ಲ ಅಂದರೂ ಅಮ್ಮಮ್ಮ ಅನ್ನೋ ಒಂದು ಹಾಫ್ ಆನ್ ಅವರ್ ಆದರೂ ಆಗೇ ಆಗುತ್ತೆ. ಸೊ ನಮಗೂ ಕೂಡ ಹಾಫ್ ಆನ್ ಅವರ್ ಆಯಿತು, ಸಿಗ್ನಲ್ ಬಿಡ್ತು, ಹಂಗೆ ಜಂಪ್ ಆದ್ವಿ. ಆ್ಯಂಡ್ ಹಾಗೆ ಹೋಗ್ತಾ ಕಂಠೀರವ ಸ್ಟುಡಿಯೋ ನೋಡಿಕೊಂಡು ಜಸ್ಟ್ ಒಂದು ಗ್ಲಿಮ್ಸ್ ತಗೊಂಡೆ. ಆ್ಯಂಡ್ ಫೈನಲಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಎಂಟ್ರಾದ್ವಿ. ಆ್ಯಂಡ್ ಫೈನಲಿ ನಮ್ಮ ಏರಿಯಾಗೆ ಎಂಟ್ರಿ ಕೊಟ್ವಿ. ಆ್ಯಂಡ್ ನೋಡಿ ಇಲ್ಲಿ ಬಾಡೂಟದ ಶಾಪು, ಅವ್ರು ಹೆಂಗೆ ಆಫರ್ಸು ಡಿಸ್ಕೌಂಟು ಅದು ಇದು ಅಂತೆಲ್ಲ ಫುಲ್ ಭರ್ಜರಿ ಏನು ಶೋಕೇಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇದು ನಮ್ಮ ಏರಿಯಾ ಗಣೇಶ, ಹೊಸದಾಗಿ ರೀಸೆಂಟಾಗಿ ಓಪನ್ ಆಗಿದ್ದು. ಆ್ಯಂಡ್ ನಮ್ಮ ಮನೆಗೆ ಎಂಟ್ರಿ ಕೊಟ್ಟಾಗ ನೋಡಿ ನಮ್ಮ ಬೇಬೀಸ್ ಹೇಗೆ ರಿಯಾಕ್ಟ್ ಮಾಡ್ತವೆ. ಐ ಟ್ರೂಲಿ ಫೀಲ್ ಏನು ಗೊತ್ತಾ, ನಮ್ಮನ್ನು ಯಾರಾದರೂ ಅನ್ಕಂಡೀಷ್ನಲ್ ಆಗಿ ಇಷ್ಟಪಡ್ತಾರೆ ಅಂತಂದರೆ ಐ ಥಿಂಕ್ ಇಟ್ಸ್ ಡಾಗ್ಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ನೀವು ಎಷ್ಟೇ ದಿನ ಬಿಟ್ಟು ಬನ್ನಿ, ನೀವು ಎಷ್ಟೇ ಮಾತಾಡಿಸ್ದಿರ ಇರಲಿ, ಏನಾದರೂ ಆಗಲಿ, ವರ್ಷಾನ್ಗಟ್ಲೆ ನೀವು ಅವ್ರನ್ನ ನೋಡ್ದಿರ ಇರಲಿ, ವಾಪಸ್ ನೀವು ಅವ್ರ ಕಣ್ಮುಂದೆ ಕಾಣಿಸಿದ ತಕ್ಷಣ ಅವ್ರು ಟ್ರೀಟ್ ಮಾಡ್ತಾವಲ್ಲ, ಲೈಕ್ ಬಂದ ಮೇಲೆ ಎಗ್ರೋದು, ಏನೋ ಮಾತಾಡ್ಸುವಂತ ಇದು ಮಾಡೋದು, ನಮ್ಮನ್ನು ನೆಕ್ಕೋದು, ಆ ಫೀಲ್ ಐ ಥಿಂಕ್ ಡಿಫ್ರೆಂಟ್. ಯಾರ್ಯಾರು ನಾಯಿಗಳನ್ನ ಸಾಕಿದ್ದೀರಾ ಐ ಥಿಂಕ್ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಆ ಫೀಲ್ ಹೇಗಿರುತ್ತೆ ಆ್ಯಂಡ್ ಎಷ್ಟು ಏನೋ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಏನೋ ಅನ್ಮೆಜರಬಲ್, ಅದು ಮೆಜರ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಖುಷಿ ಕೊಡುತ್ತೆ. ನೋಡಿ, ದಿಸ್ ಇಸ್ ಬ್ಲ್ಯಾಕಿ, ಇದು ನನ್ನ ಬ್ಲ್ಯಾಕಿ. ಇದು ಬಂದು ನಮ್ಮ ಸೋನು, ಅವಳು ಬರ್ತಿದ್ದಾಳಲ್ಲ ಅವಳ ಮಗಳು. ನೋಡಿ ನನ್ನ ಬೇಬಿ ಡಾಲ್ ಹೆಂಗ್ ಮಾಡಿ ಕೂರ್ಸೋಳೆ ನೋಡಿ. ಸೊ ಫೈನಲಿ ನಮ್ಮ ತವರ ಮನೆಗೆ ಬಂದಿದ್ದೀನಿ. ಇದೊಂದು ಕೋತಿಮರಿ ಇದೆ, ಅದನ್ನ ಇಗ್ನೋರ್ ಮಾಡಿ. ಸೊ ಬರ್ತಾ ಇದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅಂದ್ರೆ ನನ್ನ ತಂಗಿ, ಇದು ಆಕ್ಚುಲಿ ನನ್ನ ರೂಮು, ಈಗ 7 ರೂಮ್ ಆಗಿರೋದಷ್ಟೇ. ಫಸ್ಟ್ ನನ್ ರೂಮ್, ನಂದು ಅವೆಲ್ಲ ಇಲ್ಲ. ಫಸ್ಟ್ ಯಾರ್ದು? ದೊಡ್ಡೋರ್ದು. ಫಸ್ಟ್ ನಂದು, ಇದ್ ನನ್ ಬೆಡ್, ಇದ್ ನಂದು, ಆ ಡಾಲ್ ನಂದು, ಎಲ್ಲ ನಂದೇ ಇಲ್ಲಿರೋದು. ಇವ್ಳೇನು ಇಲ್ಲ, ಇವ್ಳು ಜಸ್ಟ್ ಸುಮ್ನೆ ಮಲ್ಕೊಂಡ್ ಎದ್ದೋಗೋದಷ್ಟೇ. ಸೊ ಅದೆಲ್ಲ ಸೈಡ್ಗೆ ಬಿಡಿ. ಸೈಡ್ಗೆ ಹೋಗು. ಆಕ್ಚುಲಿ ಮೈಕ್ ನನ್ನ ಹತ್ರ ಇದೆ, ಸೊ ನಾನು ಹೇಳೋದ್ ಮಾತ್ರ ಜಾಸ್ತಿ ಕೇಳ್ತದೆ, ನೀನ್ ಹೇಳೋದ್ ಕೇಳ್ಸೋದೇ ಇಲ್ಲ. ಸೈಡ್ಗೆ ಹೋಗು. ಓಕೆ, ಸೊ ಆಕ್ಚುಲಿ ವಿಡಿಯೋ ಮಾಡಕ್ ಕಾರಣ ಏನು ಅಂತಂದ್ರೆ, ಬರ್ತಾ ಇದ್ದಂಗೆ ನನ್ನ ತಂಗಿ ತಗೋ ನಿನಗ್ ತಂದಿರೋದು ಅಂತ ಹಿಂಗ್ ಕೊಟ್ಲು. ಏನ್ ತಂದಿರೋದು ಅಂತ ನೋಡಿದ್ರೆ, ನಮ್ಮಮ್ಮ ನನ್ನ ತಂಗಿ ಇಬ್ರು ಜಯನಗರ್ ಫೋರ್ತ್ ಬ್ಲಾಕ್ ಹೋಗಿ ನೆನ್ನೆ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಅದು ನನ್ಗೆ ಇನ್ಫಾರ್ಮು ಮಾಡಿಲ್ಲ, ಬರ್ತೀಯ ಅಂದನು ಕೇಳಿಲ್ಲ, ಅವರು ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮಮ್ಮ ಏನೋ ಶಾಪ್ ಮಾಡ್ಬೇಕಾಗಿತ್ತಂತೆ, ಅದಕ್ಕೆ ಜಯನಗರ್ ಫೋರ್ತ್ ಬ್ಲಾಕ್ ಹೋಗಿದ್ದಾರೆ. ಸೊ ಅಲ್ಲಿಂದ ಸ್ವಲ್ಪ ಕುರ್ತಾ ಸೆಟ್ಸ್ ಒಂದಷ್ಟು ತಂದಿದ್ದಾರೆ. ಹಂಗೆ ನಾವು ವಿಡಿಯೋದ ಶೇರ್ ಮಾಡ್ಬಿಡೋಣ ಅಂತ ವಿಡಿಯೋ ಮಾಡ್ಕೋತಾ ಇದೀನಿ. ಸೊ ಇದು ಆಕ್ಚುಲಿ ನನಗೆ ಅಂತ ತಂದಿದ್ದಾರೆ. ಇದು ಬಂದು ಕುರ್ತಾ ಸೆಟ್ ಅಲ್ಲ, 3 ಪೀಸ್ ಸೆಟ್ಟು. ಇದು ವೇಲು ಬ್ಲೂ ಕಲರ್. ನಂಗೆ ಈ ಕಲರ್ ಇಷ್ಟ ಆಯ್ತು, ಬಿಕಾಸ್ ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ. ಪರವಾಗಿಲ್ಲ, ನನ್ನ ಹತ್ರ ಇಲ್ದಿರೋ ಕಲರೇ ತಂದಿದ್ದಾರೆ. ಸೊ ಇದೊಂದು ಎಷ್ಟು ಇದು? ಯಾ, ಎಷ್ಟು ರೂಪಾಯಿ ಇದು? ಇದಕ್ಕೆ ಸೇರಿ 1600. ಸೊ 800 ಪರ್ ಪೀಸ್. ಇದು ಪ್ಯಾಂಟು, ನೈಸ್. 800 ರುಪೀಸ್ಗೆ ಈ ಫುಲ್ ಸೆಟ್ ಬಂದಿದೆ. ಟಾಪ್ ಬಂದು ಹೀಗೆ ಫುಲ್ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ನಾನು ಪ್ರಾಪರಾಗಿ ಆಮೇಲೆ ತೋರಿಸ್ತೀನಿ. ನೈಸ್ ಅಲ್ಲ? ಓಕೆ, ಇದಳಲ್ಲ ಇವಳು ಎಂತ ಕಿಲಾಡಿ ಅಂದ್ರೆ, ಒಳ್ಳೆ ಕಲರ್ ಕಾಂಬಿನೇಷನ್ ಇವಳು ದೇಪಿದಾಳೆ. ಅದಕ್ಕೆ ನನ್ಗೆ ಬೇಕು ಅಂತ ಹೇಳ್ತಾ ಇದ್ದೀನಿ.
ನನಗೆ ಕೊಟ್ಬಿಡು. ಆಗಲ್ಲ. ಅದು ನನ್ನ ಸೈಜ್ ತಂದಿರೋದು ಎಲ್ ಸೈಜ್. ಎಲ್ ಇಸ್ ಮೈ ಸೈಜ್. ಅಲ್ಲಿ ಡಬಲ್ ಎಕ್ಸ್ ಎಲ್ ಅದು. ಡಬಲ್ ಎಕ್ಸೆಲ್ ಬಟ್ ಹಾಕೊಂಡ್ರೆ ನಿಂಗ್ ಟೈಟ್ ಆಗುತ್ತೆ, ಇದು ನಿಂಗ್ ಕರೆಕ್ಟ್ ಹೂ ಕೇರ್ಸ್ ಆಗುತ್ತಾ ಈ ತರ. ಏನಿದು ಪಿಸ್ತಾ ಗ್ರೀನ್ ವಿತ್ ಆರೆಂಜ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ಇದು ಶೈನ್ ಅಲ್ಲ, ಏನು ಇದನ್ನೇನೋ ಒಂಥರ ಮೆಟೀರಿಯಲ್ ಏನೋ ಗೊತ್ತಿಲ್ಲ. ಸೇಮ್ ಪ್ಯಾಂಟು ಅಂಡ್ ವೇಲು ಆರೆಂಜ್ ಕಲರ್. ಆಕ್ಚುಲಿ ನಂದಿನಿ ಸೇಮ್ ವೇಲು ನನ್ನ ಹತ್ರ ಇದೆ, ನೆನ್ಪೈತಲ್ಲ, ಅಲ್ಲೇ ಐತಲ್ಲ ಸೇಮ್ ಅದೇ ತರ. ಸೊ ಇದೊಂದು ಸೆಟ್ಟು, ಇದು ಸೆಟ್ಗೆ 1600 ಕೊಟ್ಟಿದ್ದಾರೆ, ಒಂದು 800 ರುಪೀಸ್. ಅಂಡ್ ಈ ಮೇಡಮ್ ಅವರು ಈ ಟಾಪ್ ತಗೊಂಡಿದ್ದಾರೆ. ಚಿಕನ್ ಕರಿ ಯಾವ್ದೋ ಒಂದು ಚಿಕನ್ ಕಾರಿನೋ ಚಿಕನ್ ಕರಿನೋ ಜೀನ್ಸ್ ಮೇಲೆ ವೇರ್ ಮಾಡೋದಕ್ಕೆ ಈ ರೆಡ್ ಕಲರ್ ಚಿಕನ್ ಕಾರಿ ತಗೊಂಡಿದ್ದಾರೆ. ಇದೆಷ್ಟು ರೂಪಾಯಿ? ಜಸ್ಟ್ 300 ರುಪೀಸ್ಗೆ. ನೈಸ್, ಚೆನ್ನಾಗಿದೆ. ನನ್ಗೊಂದು ಎತ್ಕೊಬರ್ಕಾಗಿಲ್ವಾ ನೋಡುತ್ತಾ? ನಾನು ಇದು ಹೋಗಿದ್ದೆ ಎಷ್ಟು 11 o'clock ಹೋಗಿ 2 o'clock ಎಲ್ಲ ಬಂದ್ಬಿಟ್ಟು. ಹೌದಾ? ಇದು ನಾರ್ಮಲ್ ಟಾಪು ಪ್ಯಾಂಟು ಕುರ್ತಾ ಸೆಟ್ಟು. ಇದೆಷ್ಟು? 300. ಇದಕ್ಕೆ ಓವರ್ ಆಗ್ಲಿಲ್ವೇ? ನೈಸ್. ಇದು ತಗೊಂಡಿದ್ದಾಳೆ. ಇದು ಸೆಟ್ ಆಯ್ತು. ಇದರಲ್ಲಿರೋದೆಲ್ಲ ನಮ್ಮಮ್ಮ ತಗೊಂಡಿರೋದಂತೆ. ಫುಲ್ಲು ಓಹೋ ಭರ್ಜರಿ ಶಾಪಿಂಗ್ ಮಾಡಿದ್ದಾರೆ ನಮ್ಮಮ್ಮ. ಏನಿದು? ಇದು ವೇಲು. 100 ರುಪೀಸ್ಗೆ ಈ ವೇಲ್. ಡೈಲಿ ವೇರ್ಸ್ಗೆ ಅಂತ ಇತ್ತಂತೆ ಹೋಗಿ. ನೈಸ್, ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಂತ ಎತ್ಕೊಂಡ್ಬಂದಿದ್ದೆ. ಹೌದಾ? ಇದು ಅದೇ ಸೆಟ್ ಟಾಪು ಪ್ಯಾಂಟ್ ಬರುತ್ತೆ ಡೈಲಿ ವೇರ್ಸ್ಗೆ. ನಮ್ಮ ಅಮ್ಮ ಅಂಗಡಿಗೆ ಹೋಗ್ತಾರಲ್ಲ, ಅದರಿಂದ ಯಾವಾಗ್ಲೂ ಸ್ಯಾರಿ ಉಟ್ಕೊಳಕ್ ಆಗಲ್ಲ ಅಂತ ತಗೊಂಡ್ಬಂದಿದ್ದಾರೆ. ಇದೊಂದು ಸೆಟ್ಟು. ಎಲ್ಲ ಆಲ್ರೆಡಿ ಹಾಕೊಂಡು ಎಲ್ಲ ನೋಡ್ಬಿಟ್ಟಿದ್ದಾರೆ ಟ್ರೈಯಲ್ಲು. ಸೊ ಇದೊಂದು ಇದೆಂತ ಕಾಲರ್ ನೆಕ್ ತರ. ಇದು ಚೆನ್ನಾಗಿದೆ. ಇದು ಬರೀ ಟಾಪ್. ಇದು ಬರೀ ಟಾಪ್. ಎಷ್ಟು ಇದು ಬರೀ ಟಾಪು? ಹೌದಾ? 250 or 300. ನೈಸ್. ಈ ಟಾಪ್ ಚೆನ್ನಾಗಿದೆ, ಸಖತ್ತಾಗೈತೆ. ಜಯನಗರ್ ಫೋರ್ತ್ ಬ್ಲಾಕ್ ಅಲ್ಲಿ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ. ನೈಟಿ 500 ಎರಡು. 250. ನಮ್ಮಮ್ಮ ಈಸ್ ಪ್ಲಾನಿಂಗ್ ಏನೋ ನಮ್ಮ ಅಕ್ಕಂಗೆ ಹಾಕ್ಸೋದಕ್ಕೆ ನೈಟಿ. ಏನೋ ನೈಟಿ? ಓ ಮೈ ಗಾಡ್, ನೋ ವೇ, ಚಾನ್ಸೇ ಇಲ್ಲ. ಆಕ್ಚುಲಿ ನಾನಿನ್ನು ನೈಟಿ ಹಾಕೋ ಏಜ್ಗೆ ಬಂದಿಲ್ಲ ಗೈಸ್. ಓ ಮೈ ಗಾಡ್, ನಾನು ನೈಟಿ ಹಾಕೊಂಡು ನೋಡಿದ್ರೆ ನಮ್ಮ ಅಮ್ಮನ ನೋಡೋ ಅವಶ್ಯಕತೆ ಇರಲ್ಲ, ಅಷ್ಟೇ ಸಿಂಪಲ್. ಇದು ಸೇಮ್ ಕುರ್ತಾ ವಿತ್ ಏನಿದು ಕಾಲರು. ಓಹೋ ಸರಿಯಾಗೆ ಹೊಡೆದಿದ್ದಾರೆ ನಮ್ಮಮ್ಮ. ಇದೊಂದು ಪರ್ಪಲ್ ಕಲರ್ದು, ಇದೊಂದು ಬ್ರೌನ್ ಕಲರ್. ಚೆನ್ನಾಗೈತೆ. ಇದು ಸಖತ್ತಾಗಿದೆ. ಅಂದ್ರೆ ಕಾಟನ್ ಮೆಟೀರಿಯಲ್ ಅಲ್ವಾ, ಚೆನ್ನಾಗಿದೆ. ನೈಸ್. ಅಂದ್ರೆ 250-300ಗೆ ವರ್ತ್ ಇದೆ. ಯಾರು ಬೇಕಾದ್ರೂ ತಗೋಬಹುದು. ಜಯನಗರ್ ಫೋರ್ತ್ ಬ್ಲಾಕ್ ಅಲ್ಲಿ ತಗೊಬಂದಿದ್ದಾರೆ. ಹೋಗ್ಬೇಕು. ನಾನು ಎಷ್ಟೊಂದ್ಸಲಿ ಅನ್ಕೊಂತಿದ್ದೆ ಜಯನಗರ್ ಫೋರ್ತ್ ಬ್ಲಾಕ್ಗೆ ಮತ್ತೆ ಮಲ್ಲೇಶ್ವರಂಗೆಲ್ಲ ಹೋಗ್ಬೇಕು ಅಂತ. ಅಂದ್ರೆ ಮದ್ವೆಗಿಂತ ಮುಂಚೆ ಹೋಗಿದ್ದೆ. ಮದ್ವೆ ಆದ್ಮೇಲೆ ಒಂದ್ಸತಿ ಹೋಗಿದ್ವಿ ಅಲ್ಲ ನಂದು. ಮದ್ವೆ ಆದ್ಮೇಲೆ ಶಾರ್ಟ್ ಕುರ್ತಾಸ್ ನಾನು ಹತ್ರ ಇದೆ, ಅದನ್ನ ಅಲ್ಲಿಂದ ತಗೊಂಬಂದಿದ್ದೆ ನಾನು. ಸೊ ಅದನ್ನ ತಂದಿದ್ದು. ಇನ್ನೇನಿದೆಯಾ? ಇನ್ನೇನೋ ತಂದಿದ್ದಾರಂತೆ ತೋರ್ಸಕ್ಕೆ. ಓಹೋ ಹೋ ಇವಳಂತೂ ಎಲ್ಲಿ ಹೋದ್ರುನು ಬಟ್ಟೆ ಚೊಪ್ಲಿ. ಯಪ್ಪ ಯಮ್ಮನ್ಗೆ ಚೊಪ್ಲಿ ಕೂಡ ಬಟ್ಟೆಗೆ ಮ್ಯಾಚ್ ಆಗ್ಬೇಕು. ಬಾ ನೋಡಿ ಎಷ್ಟು ರೂಪಾಯಿ? 300 ರುಪೀಸ್. ವಾವ್, ನೈಸ್. ಹಂಗಾದ್ರೆ ನಂಗೆ ಆಗುತ್ತೆ ಗೈಸ್. ಸಿಕ್ತು ಹೊಸ ಚಪ್ಲಿ. ನೋಡ್ದಾ? ಕ್ರೇಜಿ. ನಂಗಾಯ್ತು ಬಿಡು, ಚಿಕ್ಕದಾಯ್ತು. ಈಚೆಗೆ ಬರ್ತಾರೆ. ನೋಡುದಾ? ಎಷ್ಟೇ ಆದ್ರೂ ನಾನು ನನ್ಗೇನೋ ತಗೊಳಕ್ ಹೋದಾಗ ನನ್ನ ತಂಗಿಗೂ ಒಂದ್ ಇರ್ಲಿ ಅಂತ ಏನೇನೋ ಒಂದ್ ತಗೊಂಡ್ಬರ್ತಾ ಇದ್ದೆ. ಇವಳು ಏನೋ ಒಂದ್ ಜೊತೆ ಡ್ರೆಸ್ ಚಪ್ಲಿ ನಿಮ್ ತಾತ ತರ್ತಾರ, ಆ ಚಪ್ಲಿ ಕೊಡು. ಇದು ನಮ್ಮ ಅಮ್ಮಗೆ ತಗೊಂಡಿದ್ದಾರೆ. ಸೋಲ್ ಎಲ್ಲ ಸಾಫ್ಟ್ ಇದೆ, ಚೆನ್ನಾಗಿದೆ.
ಇಲ್ಲ ಆಕ್ಚುಲಿ ನಾನು ಜಯನಗರ್ 4th ಬ್ಲಾಕ್ದು ಮಲ್ಲೇಶ್ವರಂದು ಅದೆಲ್ಲಾನು ಸ್ಟ್ರೀಟ್ ಶಾಪಿಂಗ್ ಅದ್ ಮಾಡ್ತಾರಲ್ಲ ಅದೊಂದು ವಿಡಿಯೋ ಮಾಡ್ಬೇಕು, ಮಾಡ್ತೀನಿ. ಸದ್ಯಕ್ಕಂತೂ ಆಗಲ್ಲ, ನೋಡೋಣ ಫ್ಯೂಚರಲ್ಲಿ ಮಾಡೋಣ. ಅದೊಂದು ಬ್ಲಾಗ್ ಬರುತ್ತೆ, ವಿಡಿಯೋ ಬರುತ್ತೆ. ಈಗ ಸದ್ಯಕ್ಕೆ ಅಷ್ಟೇ. ನಂದು ಇದೆಲ್ಲ ತಗೊಂಡಿದ್ದೇಳು. ಓ ಇದು ಜೈನ, ಅವತ್ ನಾವು ಚಿಕ್ಕಪೇಟೆಲ್ ತಗೊಂಡ್ನಲ್ಲ, ಬಟ್ ನೀನ್ ಬೇರೆ ತಗೋ. ಅದು ಬೇರೆ. ಇದು ಸೇಮ್ ಕಲರ್ ಅಲ್ಲಿ ನೋಡಿದ್ದ ಅಲ್ಲ, ಯೆಲ್ಲೋ ಕಲರ್ ನೋಡಿದ್ದು ನಾನು. ಯೆಲ್ಲೋ ಕಲರ್ ತಗೊಂಡಿಲ್ಲ, ಬೇರೆ ತರ ತಗೊಂಡೆ. ಇದು ಚೆನ್ನಾಗಿದೆ. ಇದು ಎಷ್ಟು ಕೊಟ್ಟಿದ್ದಲ್ಲ? ಹೌದು ಇಲ್ಲಿ ನಾವು 300 ಅಲ್ಲ, ಅಲ್ಲೇ ಎಷ್ಟು ಹೇಳಿದ್ರೆ ಅಲ್ಲೂ ಅಷ್ಟೇ ಅನ್ಸುತ್ತೆ. ಆಲ್ಮೋಸ್ಟ್ 300 ರುಪೀಸ್ಗೆ ಈ ಬ್ಯೂಟಿಫುಲ್ ಬ್ಯಾಗ್ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು ಇಲ್ಲಿ ಮೊನ್ನೆ ನನ್ನ ತಂಗಿ ಫಂಕ್ಷನ್ಗೆ ಚಿಕ್ಕಪೇಟೆಯಲ್ಲಿ ಬಟ್ಟೆ ತಗೊಂಬರಕ್ ಹೋದಾಗ ಅಲ್ಲಿ ಇತ್ತು. ಅಲ್ಲಿ ಇದೇ ತರದ್ದು ಯೆಲ್ಲೋ ಕಲರ್ ನೋಡಿದೆ, ಬಟ್ ಇನ್ನೊಂದು ನೋಡ್ದೆ ಅದು ಚೆನ್ನಾಗಿತ್ತು ಅಂದ್ಬಿಟ್ಟು ಅದು ಎತ್ಕೊಂಡ್ಬಿಟ್ಟೆ. ಕಲರ್ ಇತ್ತು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ. ನೈಸ್. ಇದು ಕೂಡ ಅಷ್ಟೇ. ಆಮೇಲೆ ಇನ್ನ ಸ್ವಲ್ಪ ಬೇರೆ ಎಲ್ಲ ತಗೊಂಡಿದ್ದಾರೆ, ಅದೆಲ್ಲ ವಿಡಿಯೋ ತೋರ್ಸಕ್ಕಾಗಲ್ಲ. ಇನ್ನ ಸರಿಯಾಗಿ ಶಾಪಿಂಗ್ ಮಾಡಿದ್ದಾರೆ, ಕಡಿಮೆ ಏನಿಲ್ಲ. ಸೊ ಎಲ್ಲ ಕಲರ್ ಲಂಗಾಸ್ ತಗೊಂಡ್ಬಿಟ್ಟಿದ್ದಾರೆ. 150 150ನಾ? ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್. ನೈಸ್. ಒಂದು ಓಪನ್ ಮಾಡಿ ತೋರಿಸ್ತೀನಿ. 8 ಪೀಸಾ? ಓ ಲಂಗಾನ 8 ಪೀಸ್ ಅಂತಾರ? ಯಾವ್ದೋ ನಮ್ಮ ಅಮ್ಮಂಗೆ ಎಷ್ಟು ಅಗಲ ಬೇಕು ಬಿಡಿ. ಮಾ ಲಕ್ಷ್ಮ ಅದೇಳ್ಕೋಗ, ನಮ್ಮ ಅಜ್ಜಿ ಅಡ್ಡ ಬಂದ್ಬಿಟ್ರು. ಸೊ ಇದು ಏನು ಲಂಗ ಪೆಟಿಕೋಟ್ ಏನಾನ ಅನ್ಕೊಳ್ಳಿ ಅದು. ಸೊ ಇದು ಎಷ್ಟು ಪೀಸ್ ತಗೊಂಡ್ಬಂದಿದ್ದಾರೆ. ಕಲರ್ ವಿಚ್ ಕಲರ್ ಡೂ ಯು ಚೂಸ್? ನೋಡ್ರಿ, ಟ್ರೈಕಲರ್ ಫ್ಲಾಗ್. ಓಕೆ. ಸೊ ಯಾ ಇಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ನನಗೆ ಮಾತ್ರ ಒಂದೇ ಒಂದು ಡ್ರೆಸ್ ತಂದಿದ್ದಾರೆ. ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ನೋಡ್ಕೋಣ. ಯಾ ದಟ್ಸ್ ಇಟ್. ಕವರ್ ಅಪ್ ಮಾಡಮ್ಮ ಎಲ್ಲ. ಹೋಮ್ ಟೂರ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಹೋಮ್ ಟೂರ್ ಅಮ್ಮನ ಮನೆ ಅಂತ ಮಾಡೋಣ ಯಾವತ್ತಾದ್ರೂ. ಸದ್ಯಕ್ಕೆ ಅಂತ ಇವತ್ತು ನಾಳೆ ಅಂತೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಫ್ಯೂಚರಲ್ಲಿ ಯಾವಾಗಲಾದ್ರೂ ಮಾಡೋಣ. ಇನ್ನೇನು ಅಷ್ಟೇ ಗಾಯ್ಸ್. ಬ್ಯಾಕ್ ಕೊಡ್ಬೇಕಂತೆ, ತಗೊಳ್ಳಿ. ಓಕೆ ಬಾಯ್, ಆಮೇಲೆ ಸಿಗೋಣ. ಬಂದರೋ ಏನ್ ಮಾಡ್ತಾ ಇದ್ದೀರಾ? ಮೆಣಸಿನ ಸಾಂಬಾರು. ಮೆಣಸಿನ ರಸಂ ಅನ್ನೋದು, ಸಾಂಬಾರ್ ಅನ್ನಲ್ಲ. ಮೆಣಸಿನ ರಸ, ಅನ್ನ, ಜಾಮೂನು ಅಂಡ್ ಅದೇ ಮಮ್ಮಿ ಹುಣಸೆಹಣ್ಣು ಅಷ್ಟು ಹಾಕ್ಯಾ? ಹುಣಸೆಹಣ್ಣು, ಬೆಳ್ಳುಳ್ಳಿ, ಟೊಮೆಟೊ, ಜೀರಿಗೆ, ಮೆಣಸು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಬೇಕು. ಓ ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ರುಬ್ತೀಯ ನೀನು? ಅಂದ್ರೆ ಬರೀ ಮೆಣಸು ರುಬ್ಕೊಂಡು ಆ ಥರ ಅಲ್ಲ, ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಎಲ್ಲ ಮಿಕ್ಸ್ ಹೊಡಿತದಲ್ಲ. ಇದು ನಮ್ಮಮ್ಮ ಮಾಡುವ ಸ್ಟೈಲ್ ಮೆಣಸಿನ ರಸಂ. ಹೌದು, ಆಕ್ಚುಲಿ ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋ ರಸಮು. ಅದಕ್ಕೆ ಮಾಡಕ್ಕೆ ಹೇಳಿರೋದು ನಮ್ಮಮ್ಮನಿಗೆ, ಇಲ್ಲ ನನ್ನ ತಂಗಿ ಮಾಡಿರ್ತಾ ಇದ್ಲು. ರಸಮು ಓಕೆ. ನಮ್ಮ ಮದರ್ ಇಂಡಿಯಾ ಎಣ್ಣೆ ಒಂದು ಮಕ್ರಿ ಸುರಿತಾರೆ. ಅದ್ರಲ್ಲೂ ನಾವು ಯೂಸ್ ನಮ್ಮಪ್ಪ ತರೋದು ಕಡಲೆಕಾಯಿ ಎಣ್ಣೆ. ಅಂಥದ್ರಲ್ಲಿ ಅದು ಕಾಸ್ಟ್ಲಿ, ಅಂಥದ್ರಲ್ಲಿ ಇಷ್ಟು ಸುರಿತಾರೆ ನಮ್ಮಮ್ಮ. ಎಣ್ಣೆ ಸುರಿಯೋದ್ರಲ್ಲಿ ಎಕ್ಸ್ಪರ್ಟ್ ನಮ್ಮಮ್ಮಾಜಿ. ನೋಡಿ ನಮ್ಮಮ್ಮ ಮಾಡುವ ವಿಧಾನ. ಇದು ಸಾಸಿವೆ ಹಾಕಿದ್ದಾರೆ. ಈಗ ಕರಿಬೇವು ಸೊಪ್ಪು, ಡಮ ಸೆಟ್ಲಿಂಗು, ಆಮೇಲೆ ಅದನ್ನ ಹಾಕ್ಬಿಡೋದು ಒಂದೇ ಸರಿ. ಅಷ್ಟೇ ಸಿಂಪಲ್. ಬೇಕಾದ್ರೆ ಒಣಮೆಣಸಿನ್ಕಾಯಿ ಹಾಕೋಬಹುದು, ಇಲ್ಲ ಸಾಂಬಾರ್ ಪುಡಿ ಇರುತ್ತೆ. ನೀನ್ ಹಾಕಿದ್ಯಾ? ಹಸಿಮೆಣಸಿನ್ಕಾಯಿ ಹಾಕಿದ್ಯಾ? ಇಲ್ಲ ಮೆಣಸಿನ್ಕಾಯಿ ಒಂಚೂರು ಸಾಂಬಾರ್ ಪುಡಿ ಹಾಕೊಂಡು ಒಂದು 7-8 ಒಣಮೆಣಸಿನ್ಕಾಯಿ ಹಾಕಿದ್ರೆ ಅದು ಖಾರವಾಗಿ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ. ಹಂಗಾದ್ರೆ ನೀನು ಮೆಣಸಿನ್ಕಾಯಿ ಹಾಕಿಲ್ಲ, ಬರೀ ಮೆಣಸು ಅಷ್ಟೇ. ಮೆಣಸು ಅಷ್ಟೇ. ಟೊಮೆಟೊ ಅವೆಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕೋದು. ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅದೇ ಹೋಯ್ತು ಮೆಣಸು ಅಷ್ಟೇ. ಇವಾಗ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಒಂಚೂರು ಅರಿಶಿನ ಪುಡಿ ಹಾಕ್ಬಿಟ್ರೆ ಮೆಣಸು ರಸ ಮುಗಿದೋಗ್ಯಾ. ಕಲಿಯಲು ಸಿದ್ಧ, ಕಲಿಯಲು ರೆಡಿ. ಈಸಿ ಇದೆಲ್ಲ. ಆಕ್ಚುಲಿ ನಾನು ಹೇಳಿದ ಟೈಮಲ್ಲಿ ಆ ಕಡೆ ಪಾಕ ರೆಡಿ ಆಗ್ತಾರೆ. ಜಾಮೂನ್ಗೆ ಇಲ್ಲಿ ಇವಳು ನೆಕ್ತಾ ಇದ್ದಾಳೆ. ಹುಳಿ ಬೇಕಾ ಹುಳಿ ಹಾಕೋಬಹುದು, ಇನ್ನೂ ಒಂದ್ ಸ್ವಲ್ಪ ಮೆಣಸಿನ ಇದಕ್ಕೆ ಒಂಚೂರು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಾಗಿ ಉಪ್ಪು ಹಾಕೊಳ್ಳೋದು. ಸೋನು ನಿಂಗೂ ಬೇಕಾ? ನಿಂಗೂ ಬೇಕಮ್ಮ? ಕೊಡ್ತಾ ಇಲ್ಲ ಇವಳು, ಕೊಡಲ್ಲ. ತಿನ್ಬಿಟ್ಟು ತಿನ್ ಅಲ್ಲ ಉದ್ರೋಗೈತೆ. ಹೌದಾ? ಬೇಡ ಅಂತ ನಮ್ಮಮ್ಮ ಇದು ಏನ್ ಡಿಫ್ರೆಂಟ್ ಅಲ್ಲಿ ನೋಡಿ. ಇದು ರೌಂಡ್ ಶೇಪ್ ಅಲ್ಲಿ ಇರೋ ಜಾಮೂನ್ ಅಂತೆ. ಇಲ್ಲಿ ನೋಡಿ. ಓಹೋ, ಏನ್ ನಂದಿನಿ ಇದು? ಕ್ರೋಸಾಂಟ್. ಅಮ್ಮ ಕ್ರೋಸಾಂಟ್ ಎಲ್ಲ ಟ್ರೈ ಮಾಡ್ತಿದ್ರು ನಂದಿನಿ. ತಿಂತಾರದು ಊಟ ತಿಂತಾ ಇದೆಯಾ? ಗಬ್ಬಿಸಿ ಊಟ ತಿಂತಾ ಇದೀನಿ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇದ್ದೀರಿ ನೀವು. ಕಂಗ್ರಾಚುಲೇಷನ್ಸ್.
ನೋಡಿ ನಮ್ಮಮ್ಮ ಮನಿ ಪ್ಲ್ಯಾಂಟ್ ಗಿಡನ ಹೆಂಗೆ ಹಬ್ಬಿಸಿದ್ದಾರೆ, ಫುಲ್ಲು ಎಲ್ಲ ಹರಡ್ಕೊಂಬಿಟ್ಟಿದೆ. ಆ್ಯಂಡ್ ಇನ್ ದ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ನಮ್ಮಮ್ಮ ಬಿರಿಯಾನಿ, ಗ್ರೇವಿ, ಕಬಾಬ್ ಎಲ್ಲ ಮಾಡಿದರು. ತಿನ್ಕೊಂಡು ಹಾಗೆ ಚಾರ್ವಿ ಬಂದಳು. ಇದು ನಮ್ಮ ಕವಿತಕ್ಕ ಇದ್ದಾರೆ, ಅವರ ಮಗಳು. ಆ್ಯಂಡ್ ಸಖತ್ ಕ್ಯೂಟ್. ಅವಳನ್ನ ಊಟದಾಗಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಸೊ ಅವಳು ಬಂದಿದ್ಲು ಆ್ಯಂಡ್ ಕವಿತಕ್ಕ ಕೂಡ ಬಂದಿದ್ರು ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ಹಾಗೆ ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಚಿಟ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆ್ಯಂಡ್ ಇದು ನೋಡಿ ಹೊಸ್ದಾಗಿ ನಮ್ಮಮ್ಮ ಇಟ್ಟಿದ್ದಾರೆ. ಆ್ಯಕ್ಚುಲಿ ಶಾಪಲ್ಲಿತ್ತು, ತೊಗೊಂಡು ಮನೇಲಿ ಇಟ್ಟಿದ್ದಾರೆ. ಚಿಕ್ಕ ಮೀನಿದೆ. ಆ್ಯಂಡ್ ಇದು ದಿ ಡೆಡ್ಲಿ ಬಿಗ್ಗೆಸ್ಟ್ ಮೀನು ನಮ್ಮ ಮನೇಲಿರೋದು. ಇದು ಆ್ಯಕ್ಚುಲ್ ಹೆಸರು ಬಂದು ಗೊರಾಮಿ ಅಂತ. ಆಲ್ಮೋಸ್ಟ್ ಲೈಕ್ ಐ ಥಿಂಕ್ ಒಂದು 12-13 ಇಯರ್ಸಿಂದನೂ ಇದೆ. ಇದಕ್ಕೆ ನಮ್ಮಮ್ಮ ರಾಣಿ ಅಂತ ಹೆಸರಿಟ್ಟಿದ್ದಾರೆ. ಬಿಸಿ ಬಿಸಿ ಕಬಾಬ್ ತಿನ್ಕೊಂಡು ಎಲ್ಲಾಡಿಕೆ ಹಾಕ್ಕೊಂಡು ಅಲ್ಲಿಂದ ಹೊರಡೋ ಸಮಯ ಆಯಿತು. ಫೈನಲಿ ಹೊರಟಿದ್ದೀವಿ ಊರಿಗೆ. ಅಷ್ಟೇ, ಒನ್ ಡೇ ಸ್ಟೇಗೆ ಅಂತ ಬಂದಿದ್ದು ಮುಗೀತು. ಈಗ ಆಲ್ಮೋಸ್ಟ್ ಲೈಕ್ 4:30 ಆಗಿದೆ. ಬಿಟ್ಟಿದ್ದೀವಿ. ಏನಿಲ್ಲ ಅಂದರೆ ಒಂದು 2.5 ಅವರ್ಸ್ ಆದರೂ ಬೇಕು, ಇಲ್ಲ 3 ಅವರ್ಸ್ ಬೇಕಲ್ಲ ಚಿನಿ ಮನೆ ಓಕೆ 1.5 ಅವರ್. ಓಕೆ, ಟ್ರಾಫಿಕ್ ಇದ್ದರೆ 2.5 ಅವರ್ಸ್ ಬೇಕು, ಇಲ್ಲಾಂದರೆ 2 ಅವರ್ಸ್ಗೆ ಹೊರಟೋಗ್ತೀವಿ. ಅಷ್ಟೇ, ಹೊರಟಿದ್ದೀವಿ. ಇನ್ನೇನು ಹೇಳಬೇಕು, ಎಲ್ಲಾದರೂ ಸ್ಟಾಪ್ ಹಾಕಿದ್ರೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಅಷ್ಟೇ, ಬಾಯ್. ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಒಳಗಡೆ ಹೋಗೋ ರೋಡು. ನಾವು ಯಾವಾಗಲೂ ಹೀಗೆ ಹೋಗೋದು. ಆ ಕಡೆ ಇನ್ನೊಂದು ರೋಡ್ ಇದೆ, ಬಟ್ ಅದು ಟ್ರಾಫಿಕ್ ಏನೋ ಜಂಪ್ ಮಾಡೋಕ್ಕೆ ನಾವು ಈ ರೋಡ್ ಯೂಸ್ ಮಾಡ್ತೀವಿ ಯಾವಾಗ್ಲೂ. ಎಷ್ಟು ಸಖತ್ತಾಗಿದೆ ಅಂದರೆ ರೋಡು, ಅಂದರೆ ಫುಲ್ ಗ್ರೀನರಿ. ಆ ಕಡೆ ಈ ಕಡೆ ಎಲ್ಲೇ ನೋಡಿದ್ರು ಫುಲ್ ಗ್ರೀನರಿ, ಒಳಗೆ ಕಾಡು ಥರ ಇರುತ್ತೆ ಇಲ್ಲಿ. ಇದಂತೂ ಇಲ್ಲಿ ಹೋದ್ರೆ ಅಂತೂ ಸಖತ್ ಪೀಸ್ಫುಲ್ ಆಗಿರುತ್ತೆ. ನಾವು ಆ್ಯಕ್ಚುಲಿ ಇದೇ ರೋಡೆ ಯಾವಾಗಲೂ ಚೂಸ್ ಮಾಡೋದು ಹೋಗೋದಕ್ಕೆ. ನೋಡಿ, ನಿಮ್ಗಂತೂ ಕ್ಲಿಮ್ಸ್ ತರಿಸ್ತೀನಿ. ಫುಲ್ ನೀವೇ ಇಲ್ಲಿ ಏನು ಸ್ಟಾರ್ಟಿಂದ ಫುಲ್ ಇದು ಯೂನಿವರ್ಸಿಟಿ ಹೊರಗೆ ಹೋಗೋವರೆಗೂ ಫುಲ್ ಗ್ರೀನರಿ ಮತ್ತು ಸಖತ್ತಾಗಿ ಮಾಡಿದ್ದಾರೆ. ಎಲ್ಲನೂ ಫುಲ್ಲು ಏನೋ ಮರ ಗಿಡ ಎಲ್ಲ ಪ್ರಿಸರ್ವ್ ಮಾಡಿದ್ದಾರೆ, ಯಾವುದೂ ಅಷ್ಟು ಕಟ್ ಮಾಡಿಲ್ಲ. ಒಳಗಡೆ ಎಲ್ಲ ಸ್ವಲ್ಪ ಏನೋ ಬಿಲ್ಡಿಂಗ್ಸು ಅದು ಇದು ಎಲ್ಲ ಮಾಡಿದ್ದಾರೆ ಯೂನಿವರ್ಸಿಟಿ ಅವ್ರದ್ದು. ಅದು ಬಿಟ್ಟರೆ ಸಖತ್ತಾಗಿದೆ ಗೊತ್ತಾ. ನೋಡಿ, ಇದೇ ರೀತಿ ಇರುತ್ತೆ ಫುಲ್. ಏನೋ ನಾವು ಯೂನಿವರ್ಸಿಟಿ ಬಿಟ್ಟು ಹೋಗೋವರೆಗೂ ಫುಲ್ ಗ್ರೀನರಿ ಹೀಗೆ ಇರುತ್ತೆ. ಈ ರೋಡಲ್ಲಿ ಯಾರ್ಯಾರು ಓಡಾಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲಿ ಹೋಗೋದಕ್ಕೆ ಅಂತ. ಜಸ್ಟ್ ಒನ್ ರೋಡ್ ಇರೋದು, ಅಂದರೆ ಆ ಕಡೆ ಹೋಗಿ ಈ ಕಡೆ ಬರೋಕ್ಕೆ ಅಷ್ಟೇ ಸ್ಪೇಸ್ ಇರೋದು. ಯೂಶ್ವಲಿ ನನಗೆ ಗೊತ್ತಿದ್ದಂಗೆ ಆಲ್ಮೋಸ್ಟ್ ಎಲ್ಲ ಈ ಕಡೆನೇ ಹೋಗೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಇನ್ನೊಂದು ರೋಡಲ್ಲಿ ಹೋದರೆ ಟ್ರಾಫಿಕ್ಕು ಅಲ್ಲಲ್ಲಿ ಸಿಗ್ನಲ್ಸ್ ಎಲ್ಲ ಬೀಳ್ತಾ ಇರುತ್ತೆ. ಅದಕ್ಕೆ ಇದೇ ರೋಡ್ ಚೂಸ್ ಮಾಡ್ತಾರೆ. ಆ್ಯಂಡ್ ಪೀಸ್ಫುಲ್, ಇಲ್ಲೇನಂತ ಟ್ರಾಫಿಕ್ ಹೋಗಲ್ಲ, ಜಸ್ಟ್ ಹೋಗ್ತಾ ಇರುತ್ತೆ, ಗಾಡಿಗಳು ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ ನೋಡಿ ಫುಲ್ಲು. ಫೈನಲಿ ಮನೆಗೆ ತಲುಪಿದ್ವಿ. ಅರೌಂಡ್ 7 o'clock ಆಗಿತ್ತು. ಬಿಕಾಸ್ ದೇವನಹಳ್ಳಿಯಲ್ಲಿ ಒಂದು ಸ್ಟಾಪ್ ಹಾಕ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಸೊ ಇಷ್ಟೇ ಈ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ, ಇಲ್ಲಿವರೆಗೂ ಯಾರ್ಯಾರು ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಷ್ಟೇ, ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ ಆ್ಯಂಡ್ ಕಂಟೆಂಟ್ ಕೊಡ್ತಿರ್ತೀನಿ. ಆ್ಯಂಡ್ ಇನ್ನು ಮುಂದೆ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಸೊ that's it. Thank you. Bye bye.